ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಗ್ಲೋಯಿಂಗ್ ಸೀರಮ್ಗಳನ್ನು ತೋರಿಸ್ತಾ ಇದ್ದೀನಿ, ಅಂದರೆ ಸ್ಕಿನ್ ಬ್ರೈಟ್ನಿಂಗ್ ಸೀರಮ್ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಈ ಸೀರಮ್ಗಳನ್ನು ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಸೀರಮ್ಗಳಾಗಿರುತ್ತೆ. ಸೊ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋದಿಲ್ಲ, ಬಿಕಾಸ್ ಇದೆಲ್ಲದೂ ಕೂಡ ಡರ್ಮಟಾಲಜಿ ಟೆಸ್ಟೆಡ್ ಇರೋದ್ರಿಂದ ನೀವು ಆರಾಮಾಗಿ ಯೂಸ್ ಮಾಡ್ಬೋದು. ಆ್ಯಂಡ್ ಈ ಒಂದು ಸೀರಮ್ಗಳನ್ನು ಯೂಸ್ ಮಾಡೋದ್ರಿಂದ ಏನೇನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ, ಮತ್ತು ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಹಾಗಾದರೆ ಯಾವುದು ಆ ಸೀರಮ್ಗಳು ಅಂತ ಹೇಳಿದ್ರೆ, ಸೊ ಮುಂದೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಸೊ 4 ಬೆಸ್ಟ್ ಸೀರಮ್ಗಳನ್ನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಅದರಲ್ಲಿ ನಿಮಗೆ ಯಾವುದು ಬೆಸ್ಟ್ ಅನಿಸುತ್ತೆ, ಮತ್ತು ನಿಮ್ಮ ಸ್ಕಿನ್ ಟೋನ್ಗೆ ಯಾವುದು ಓಕೆ ಅನಿಸುತ್ತೆ, ಮತ್ತು ಯಾವುದು ಪಾಕೆಟ್ ಫ್ರೆಂಡ್ಲಿ ಇರುತ್ತೆ, ಸೊ ಅದನ್ನು ನೀವು ಯೂಸ್ ಮಾಡ್ಬೋದು. ಓಕೆನಾ? ಸೊ ಸೀರಮ್ಗಳೆಲ್ಲ ಯಾವುದು, ಎಷ್ಟು ಪ್ರೈಸ್ ಆಗುತ್ತೆ, ಹೇಗೆ ಯೂಸ್ ಮಾಡಬೇಕು, ಎಲ್ಲದೂ ಕೂಡ ಇನ್ಸ್ಟ್ರಕ್ಷನ್ನ ನಾನು ನೀಟಾಗಿ ನಿಮಗೆ ತಿಳಿಸ್ಕೊಡ್ತೇನೆ. ಸೊ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರೋದ್ರಿಂದ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡಬೇಡಿ. ಸೊ ಸ್ಕಿಪ್ ಮಾಡಿದ್ರಿ ಅಂತ ಹೇಳಿದ್ರೆ ಇನ್ಸ್ಟ್ರಕ್ಷನ್ ನಿಮಗೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಜಸ್ಟ್ ನೀವು ಸೀರಮ್ ಅಪ್ಲೈ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ರಿಸಲ್ಟ್ ಕೂಡ ಸಿಗೋದಿಲ್ಲ. ಓಕೆನಾ? ಸೊ ಮತ್ತು ಬೇರೆ ರೀತಿ ಪ್ರಾಬ್ಲಮ್ಸ್ಗಳು ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹೇಳೋ ಇನ್ಸ್ಟ್ರಕ್ಷನ್ ನೀವು ನೀಟಾಗಿ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಒಳ್ಳೆ ಸ್ಕಿನ್, ಅಂದರೆ ಗ್ಲೋಯಿಂಗ್ ಸ್ಕಿನ್ನು ಬ್ರೈಟ್ ಆಗುತ್ತೆ, ನಿಮ್ಮ ಸ್ಕಿನ್ ತುಂಬಾನೇ ಕಲರ್ ಬರುತ್ತೆ ಅಂತಲೇ ಹೇಳ್ಬೋದು. ಓಕೆನಾ? ಹಾಗೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಯಾವುದೇ ರೀತಿ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲದೆ ಇರೋಂಥ ಕ್ರೀಮ್ಸ್ಗಳಾಗಿರ್ಬೋದು, ಮತ್ತು ಇನ್ಫಾರ್ಮೇಷನ್ಗಳನ್ನು ನಮ್ಮ ಚಾನಲ್ನಲ್ಲಿ ಡೈಲಿ ಎವ್ರಿ ಡೇ ಕೂಡ ವೀಡಿಯೋಸ್ಗಿಂತ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದೆಲ್ಲ ಕೂಡ ನೀವು ನೋಡಬೇಕು ಅಂತ ಹೇಳಿದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಬೇಕು. ಆ್ಯಂಡ್ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ, ಸೊ ದಟ್ ನಾವು ಹಾಕುವಂಥ ಹೊಸ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗ್ಬಿಡುತ್ತೆ. ಓಕೆನಾ? ಆ್ಯಂಡ್ ಆಲ್ರೆಡಿ ಒಂದಷ್ಟು ವೀಡಿಯೋಸ್ಗಳು ಈಗಾಗಲೇ ಅಪ್ಲೋಡ್ ಕೂಡ ಆಗಿದೆ. ಸೊ ನನ್ನ ಚಾನಲ್ನ ನೀವು ಓಪನ್ ಮಾಡಿದ್ರೆ ಪ್ಲೇಲಿಸ್ಟ್ ಅಂತ ಸಿಗುತ್ತೆ. ಸೊ ಅಲ್ಲಿ ನೀವು ಸಪ್ರೇಟ್ ಆಗಿ ಕೂಡ ನೋಡ್ಬೋದು. ಸ್ಕಿನ್ ಕೇರ್, ಹೇರ್ ಕೇರ್, ಬಾಡಿ ಕೇರ್ ಆಗಿರ್ಬೋದು, ಲಿಪ್ ಕೇರ್ ಆಗಿರ್ಬೋದು, ಅಥವಾ ಸ್ಕಿನ್ ಬ್ರೈಟ್ನಿಂಗ್ ಸೀರಮ್ಸ್ಗಳಾಗಿರ್ಬೋದು, ಸೋಪ್ಗಳಾಗಿರ್ಬೋದು. ಸೊ ಹೀಗೆ ಒಂದಷ್ಟು ವೀಡಿಯೋಸ್ಗಳು ಈಗಾಗಲೇ ಅಪ್ಲೋಡ್ ಆಗಿದೆ. ಸೊ ಇದು ನಮ್ಮ ಹೊಸ ಚಾನಲ್ ಆಗಿರೋದ್ರಿಂದ ಇನ್ನಷ್ಟು ಕೂಡ ವೀಡಿಯೋಸ್ಗಳು ಮುಂದೆ ಬರ್ತಾ ಇರುತ್ತೆ. ಸೊ ಅದೆಲ್ಲ ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಾದರೆ ಡಾಕ್ಟರ್ ರೆಕಮೆಂಡ್ ಮಾಡುವಂಥ ಒಂದಷ್ಟು ಸೀರಮ್ಸ್ಗಳು, ಅದರಲ್ಲೂ ಕೂಡ ಬೆಸ್ಟ್ ಸೀರಮ್ಸ್ಗಳು ಯಾವ್ದು ಅಂತ ಹೇಳ್ಬಿಟ್ಟು ಈಗ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟ್ ಸೀರಮ್ ಬಂದು ರಿವೆಲ್ಲಾ 10% ವಿಟಮಿನ್ ಸಿ ಸೀರಮ್ ವಿತ್ ಹೈಲರಾನಿಕ್ ಆಸಿಡ್ ಅಂತ. ಸೊ ಪ್ಯಾಕೇಜಿಂಗ್ ಈ ರೀತಿಲಿರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಈ ಸೀರಮ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಸ್ಕಿನ್ ಏನಾದರೂ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಅದು ತುಂಬಾನೇ ನರಿಶ್ ಮಾಡಿಬಿಟ್ಟು ಗ್ಲೋಯಿಂಗ್ ಸ್ಕಿನ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ಒಂದು ಸೀರಮ್. ಮತ್ತೆ ನಿಮ್ಗೆ ಏನಾದ್ರು ಫೈಲೈನ್ಸು ಮತ್ತೆ ರಿಂಕಲ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ. ಅಂಡ್ ಈ ಸೀರಮ್ ಯೂಸ್ ಮಾಡೋದ್ರಿಂದ ನಿಮಗೆ 24 ಅವರ್ಸ್ ನಿಮಗೆ ಹೈಡ್ರೇಷನ್ ಆಗಿ ಇರ್ಲಿಕ್ಕೆ ಟ್ರೈ ಮಾಡುತ್ತೆ ನಿಮ್ಮ ಸ್ಕಿನ್ ನಲ್ಲಿ. ಓಕೆನಾ? ಸೊ ತುಂಬಾನೇ ಡಿಹೈಡ್ರೇಟ್ ಏನು ಆಗೋದಿಲ್ಲ, ತುಂಬಾ ಹೈಡ್ರೇಟ್, ತುಂಬಾ ಸ್ಮೂತ್ ಆಗಿ ನಿಮ್ಮ ಸ್ಕಿನ್ ಇರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಈ ಸೀರಮ್ ಅಲ್ಲಿ ಏನೆಲ್ಲ ಇಂಗ್ರೀಡಿಯೆಂಟ್ ಇರುತ್ತೆ ಅಂತ ಹೇಳಿದ್ರೆ, ವಿಟಮಿನ್ ಸಿ, ಹೈಲರಾನಿಕ್ ಆಸಿಡ್, ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇದೆ. ಓಕೆನಾ? ಸೊ ಈ 3 ಇಂಗ್ರೀಡಿಯೆಂಟ್ಸ್ ಇಂದ ರೆಡಿ ಮಾಡಿದ್ದಾರೆ. ವಿಟಮಿನ್ ಸಿ ಅನ್ನೋದು ಒಂದು ಆಂಟಿ ಆಕ್ಸಿಡೆಂಟ್ ಫ್ರೆಂಡ್ಸ್. ಓಕೆನಾ? ಸೊ ಇದು ನಿಮ್ಮ ಸ್ಕಿನ್ಗೆ ಏನಾದರೂ ಒಳಗಡೆ ನೀವು ಅಬ್ಸರ್ವ್ ಆಯಿತು ಅಂತ ಹೇಳಿದ್ರೆ, ಸೊ ಏನಾದರೂ ಬ್ಯಾಕ್ಟೀರಿಯಾಸ್ಗಳೇನಾದರೂ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಕಡಿಮೆ ಆಗಿಬಿಡುತ್ತೆ. ಸೊ ಹೆಲ್ದಿ ಬ್ಯಾಕ್ಟೀರಿಯಾಸ್ ಏನು ನಿಮ್ಮ ಸ್ಕಿನ್ನಲ್ಲಿ ಇರಬೇಕಲ್ವ, ಸೊ ಅದನ್ನು ಹಾಗೆ ಪ್ರೊಟೆಕ್ಟ್ ಮಾಡುತ್ತೆ. ಮತ್ತು ನಿಮ್ಗೆ ಏನಾದರೂ ಯು ವಿ ರೇಸ್ ಅಂದರೆ ಸೂರ್ಯನ ಕಿರಣಗಳಿಂದ ಏನಾದರೂ ಡ್ಯಾಮೇಜ್ ಆಗಿತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ, ಸೊ ಅದೆಲ್ಲದೂ ಕೂಡ ಕಂಟ್ರೋಲ್ ಆಗಿ ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗುತ್ತೆ. ಓಕೆ? ಆ್ಯಂಡ್ ನೆಕ್ಸ್ಟ್ ಹೈಲರಾನಿಕ್ ಆ್ಯಸಿಡಿಂದ ಏನು ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಸ್ಕಿನ್ ತುಂಬಾ ವಯಸ್ಸಾಗಿರೋ ಥರ ಚರ್ಮ ಎಲ್ಲ ಕುಗ್ತಾ ಇರುತ್ತೆ ನೋಡಿ, ಅಂದರೆ ಸ್ಯಾಗಿಂಗ್ ಸ್ಕಿನ್ ಅಂತ ಹೇಳ್ತೀವಿ ನೋಡಿ. ಸೊ ಆ ಥರ ಏನಾದ್ರು ಆಗ್ತಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ನಿಮ್ಗೆ ಏನಾದ್ರು ಫೈಲೈನ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಓಕೆನಾ? ಸೊ ಈ ಒಂದು ಇಂಗ್ರೀಡಿಯೆಂಟ್ಸ್ ಇಂದ ನಿಮ್ಗೆ ಅದು ಹೆಲ್ಪ್ ಆಗುತ್ತೆ. ಅಂಡ್ ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಕೂಡ ಇದೆ ಅಂತ ಹೇಳಿದೆ ಅಲ್ವಾ. ಸೊ ಈ ಒಂದು ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇಂಗ್ರೀಡಿಯೆಂಟ್ ಏನಪ್ಪಾ ಅಂತ ಹೇಳಿದ್ರೆ, ಇದು ಆಂಟಿ ಇನ್ಫ್ಲಮೇಟರಿ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್. ಓಕೆನಾ? ಸೊ ಇದು ಒಂದು ಇರೋದ್ರಿಂದ ನಿಮ್ಮ ಓವರ್ ಆಲ್ ಸ್ಕಿನ್ ಟೆಕ್ಸ್ಚರ್ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಮುಖದಲ್ಲಿ ಮೊಡವೆಗಳಾಗಿರ್ಬೋದು, ಅಥವಾ ನಿಮ್ಗೆ ಏನಾದ್ರು ಸ್ವಲ್ಪ ಏಜ್ ಆಗ್ತಿರೋ ಥರ ನಿಮ್ಗೆ ಏನಾದ್ರು ಅನಿಸ್ತಿದೆ, ಫೀಲ್ ಆಗ್ತಿದೆ ಅಂತ ಹೇಳಿದ್ರೆ, ಆ ಥರ ಏನಾದ್ರು ಸೈನ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ. ಓಕೆನಾ? ಸೊ ಈ 3 ಇಂಗ್ರೀಡಿಯೆಂಟ್ಸ್ನ ಹಾಕಿ ಈ ಒಂದು ಸೀರಮ್ನ ರೆಡಿ ಮಾಡಿರೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿರುವಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಕೂಡ ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಹೆಲ್ದಿಯಾಗಿ ತುಂಬಾನೇ ಬ್ರೈಟ್ ಆಗಿ ಮಾಡುತ್ತೆ. ಓಕೆನಾ? ಆ್ಯಂಡ್ ಈ ಸೀರಮ್ ಪ್ರೈಸ್ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 260 rupees ಅಲ್ಲಿ ನಿಮಗೆ ಸಿಗುತ್ತೆ. ಆ್ಯಂಡ್ ನೀವೊಂದು ಈ ಸೀರಮ್ನ ಯೂಸ್ ಮಾಡಿದಾಗ ನಿಮ್ಗೆ ತುಂಬಾನೇ ಇರಿಟೇಷನ್ ಆಗ್ತಿತ್ತು, ಮತ್ತೆ ತುಂಬಾ ಪಿಂಪಲ್ಸ್ಗೆ ಏನಾದರೂ ತುಂಬಾ ಪ್ರಾಬ್ಲಮ್ ಆಗ್ತಿತ್ತು ಅಂತ ಹೇಳಿದ್ರೆ ಈ ಒಂದು ಸೀರಮ್ನ ನೀವು ಯೂಸ್ ಮಾಡೋದನ್ನ ಸ್ಟಾಪ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಬಿಕಾಸ್ ನಿಮ್ದು ತುಂಬಾನೇ ಸೆನ್ಸಿಟಿವ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನಿಮಗೆ ಇದು ವರ್ಕ್ ಆಗೋದಿಲ್ಲ. ಸೊ ತುಂಬಾ ಏನಾದ್ರು ಇಚ್ಚಿಂಗು, ತುಂಬಾ ಕಡ್ತಾ ಏನಾದ್ರು ಹಂಗೆ ಆಗ್ತಿತ್ತು, ತುಂಬಾ ಆಗ್ತಿತ್ತು ಅಂತ ಹೇಳಿದ್ರೆ ಮಾತ್ರ ಸ್ಟಾಪ್ ಮಾಡಿ. ಅಥವಾ ನಿಮಗೆ ಸ್ವಲ್ಪ ಆಗ್ತಿತ್ತು ಅಂತ ಹೇಳಿದ್ರೆ ಅದು ಅಬ್ಸರ್ವ್ ಆಗೋಕ್ಕೆ ಅದು ಏನೋ ಟ್ರೈ ಮಾಡ್ತಾ ಇರುತ್ತೆ. ಓಕೆನಾ? ಸೊ ಯಾವುದೇ ಕ್ರೀಮ್ ಆಗಲಿ ನೀವು ಹಚ್ಕೊಂಡ ತಕ್ಷಣ ನಿಮಗೆ ನಾರ್ಮಲ್ ಆಗಿ ಇರೋದಿಲ್ಲ, ಸ್ವಲ್ಪ ಇರಿಟೇಷನು, ಸೊ ಆ ರೀತಿಯಲ್ಲಿ ಆಗೋ ಚಾನ್ಸಸ್ ಇರುತ್ತೆ. ಬಟ್ ತುಂಬಾ ಆಗ್ತಾ ಇತ್ತು, ನಿಮಗೆ ಆಗೋದೇ ಇಲ್ಲ, ತಡ್ಕೊಳ್ಳೋಕೆ ಆಗೋದಿಲ್ಲ ಅಂದಾಗ ಮಾತ್ರ ಸ್ಟಾಪ್ ಮಾಡಿ. ಓಕೆನಾ? ಈ ಒಂದು ಸೀರಮ್ ಯೂಸ್ ಮಾಡೋದು.
ಅಂಡ್ ನೆಕ್ಸ್ಟ್ ಸೆಕೆಂಡ್ ಸೀರಮ್ ಬಂದು ಡರ್ಮಾಕೋ ಅವರ 2% ಕೋಜಿಕ್ ಆಸಿಡ್ ಫೇಸ್ ಸಿರಮ್ ಅಂತ. ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ನಿಮ್ಗೆ ಏನಾದ್ರು ಸೂರ್ಯನ ಕಿರಣಗಳಿಂದ ಏನಾದ್ರು ನಿಮ್ಮ ಸ್ಕಿನ್ ತುಂಬಾನೇ ಡ್ಯಾಮೇಜಸ್ ಆಗಿತ್ತು, ಮತ್ತೆ ಪೊಲ್ಯೂಷನ್ ಇಂದ ಏನಾದ್ರು ಡ್ಯಾಮೇಜ್ ಆಗಿತ್ತು, ನೀವೇನಾದ್ರು ಸ್ಮೋಕ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಅದರಿಂದ ಡ್ಯಾಮೇಜಸ್ ಆಗಿತ್ತು, ಮತ್ತೆ ನೀವೇನಾದ್ರು ಕೆಮಿಕಲ್ ರಿಲೇಟೆಡ್ ಏನಾದ್ರು ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡಿ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಎಲ್ಲ ತುಂಬಾನೇ ಬ್ಲಾಕ್ ಏನಾದ್ರು ಆಗ್ಬಿಟ್ಟಿತ್ತು, ಮತ್ತೆ ಏನಾದ್ರು ಡ್ಯಾಮೇಜ್ ಆಗಿತ್ತು ಅಂತ ಹೇಳಿದ್ರೆ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ನಿಮಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ಓಕೆನಾ, ಅದೆಲ್ಲದೂ ಕೂಡ ಕಂಟ್ರೋಲ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗಿ ಇರ್ಲಿಕ್ಕೆ ಟ್ರೈ ಮಾಡುತ್ತೆ. ಅಂಡ್ ಈ ಸೀರಮ್ ಅಲ್ಲಿ 2% ಕೋಜಿಕ್ ಆಸಿಡ್ ಮತ್ತೆ 1% ಆಲ್ಫಾ ಆರ್ಬಿಟ್ಯೂನ್ ಇರೋದ್ರಿಂದ ನಿಮ್ಮ ಸ್ಕಿನ್ ಗೆ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಏನು ಅಂತ ಹೇಳಿದ್ರೆ ಕೋಜಿಕ್ ಆಸಿಡ್ ಇಂದ ನಿಮ್ಗೆ ಏನಾದ್ರು ಡಾರ್ಕ್ ಸ್ಪಾಟ್ ಏನಾದ್ರು ಆಗಿತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ, ಮತ್ತೆ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡಲ್ ಏನಾದ್ರು ಆಗಿತ್ತು, ತುಂಬಾನೇ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ ಈ ಮೂರು ಕೂಡ ಕಂಟ್ರೋಲ್ ಮಾಡುತ್ತೆ ಕೋಜಿಕ್ ಆಸಿಡ್. ಮತ್ತೆ 1% ಆಲ್ಫಾ ಆರ್ಬಿಟ್ಯೂನ್ ಇರೋದ್ರಿಂದ ನಿಮ್ಗೆ ತುಂಬಾ ಹೈಪರ್ ಪಿಗ್ಮೆಂಟೇಷನ್ ಲೈಕ್ ಏಜ್ ಸ್ಪಾಟ್ ಆಗಿರ್ಬೋದು, ಅಂದ್ರೆ ನೀವು ವಯಸ್ಸಾಗಿರೋ ತರ ಏನಾದ್ರು ಕಾಣ್ತಾ ಇದ್ದೀರಾ, ಮತ್ತೆ ನಿಮ್ಗೆ ಏನಾದ್ರು ಮೊಡವೆಗಳು ಮಾರ್ಕ್ಸ್ ಏನಾದ್ರು ಇತ್ತು, ಮತ್ತೆ ಒಂಥರ ಕಪ್ಪು ಮೆಲಾಸ್ಮಾ ಅಂತ ಹೇಳ್ತೀವಿ ನೋಡಿ, ಸೊ ಅಲ್ಲಲ್ಲಿ ಕಪ್ಪು ಕಪ್ಪು ಬ್ಲಾಕ್ ಎಲ್ಲ ಆಗಿರುತ್ತೆ ನೋಡಿ, ಸೊ ಆ ರೀತಿಲಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು, ನೀವು ವಯಸ್ಸಾಗಿರೋ ತರ ಏನಾದ್ರು ಕಾಣ್ತಾ ಇದ್ದೀರಾ, ತುಂಬಾ ಡಲ್ ಸ್ಕಿನ್ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಅಲ್ಫಾ ಆರ್ಬಿಟ್ಯೂನ್ ಇಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಈ ಎರಡು ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ನಾನು ಏನ್ ಹೇಳ್ದೆ ಅಲ್ವಾ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗ್ಲಿಕ್ಕೆ, ತುಂಬಾನೇ ಹೆಲ್ದಿ ಆಗ್ಲಿಕ್ಕೆ ಇರ್ಲಿಕ್ಕೆ ಟ್ರೈ ಮಾಡುತ್ತೆ. ಮತ್ತೆ ಈ ಒಂದು ಸೀರಮ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 229 ಅಥವಾ 230 ರೂಪಾಯಿ ನಿಮಗೆ ಸಿಗುತ್ತೆ. ಅಂಡ್ ಮೇನ್ ಇಂಪಾರ್ಟೆಂಟ್ ನೋಟ್ ಏನಪ್ಪಾ ಅಂತ ಹೇಳಿದ್ರೆ ಈ ಒಂದು ಸೀರಮ್ ನಿಮ್ಗೆ ಏನಾದ್ರು ಇಷ್ಟ ಆಯ್ತು, ನೀವು ಯೂಸ್ ಮಾಡಬೇಕಾದ್ರೆ ಫಸ್ಟ್ ಒಂದಿನ ಬಿಟ್ಟು ಒಂದಿನ ಅಂದ್ರೆ ಒಂದಿನದಲ್ಲಿ 2 ಟೈಮ್ಸ್ ಯೂಸ್ ಮಾಡಿ. ಓಕೆನಾ, ಮಾರ್ನಿಂಗು ಮತ್ತೆ ನೈಟ್ ಯೂಸ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ ನೀವು ಕಂಟ್ರೋಲ್ ಮಾಡಿ ಅಂದ್ರೆ ಯೂಸ್ ಮಾಡಿಬಿಡಿ. ಅದ್ರ ಬಿಟ್ಟಂದ್ರೆ ಒಂದಿನ ಬಿಟ್ಟು ಒಂದಿನ ನೀವು ಯೂಸ್ ಮಾಡಿ. ಓಕೆನಾ, ಸೊ ಯಾಕೆ ಅಂತ ಹೇಳಿದ್ರೆ ಸ್ವಲ್ಪ ನಿಮ್ಗೆ ಏನಾದ್ರು ಇರಿಟೇಷನ್ ಅನಿಸ್ತಾ ಇತ್ತು ಅಥವಾ ನಿಮ್ಗೆ ಏನಾದ್ರು ಸೂಟ್ ಆಗಿಲ್ಲ ಅಂತ ಹೇಳಿದ್ರೆ ನೀವು ಸ್ಟಾಪ್ ಮಾಡ್ಬೋದು. ಓಕೆನಾ, ಸೊ ಆಲ್ಮೋಸ್ಟ್ ಎಲ್ಲ ಸ್ಕಿನ್ ಟೈಪ್ ಕೂಡ ಸೂಟ್ ಆಗುತ್ತೆ. ನಿಮ್ದು ತುಂಬಾ ಸೆನ್ಸಿಟಿವ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ನೀವು ಈ ರೀತಿಲಿ ಟ್ರೈ ಮಾಡಿ. ಆಮೇಲೆ ನಿಮ್ಗೆ ಏನು ಪ್ರಾಬ್ಲಮ್ ಆಗಿಲ್ಲ ಅಂತ ಹೇಳಿದ್ರೆ ಎವ್ರಿ ಡೇ ನೀವು ಮಾರ್ನಿಂಗು ಮತ್ತೆ ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಥರ್ಡ್ ಸೀರಮ್ ಬಂದು ಮಿನಿಮಲಿಸ್ಟ್ ಆಲ್ಫಾ ಆರ್ಬಿಟ್ಯೂನ್ 2% ಸೀರಮ್. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಅಂಡ್ ಈ ಸೀರಮ್ ಯೂಸ್ ಮಾಡೋದ್ರಿಂದ ನಮ್ಗೆ ಏನೇನೋ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಮುಖದಲ್ಲಿ ಏನಾದ್ರು ಮಾರ್ಕ್ಗಳು ಅಂದ್ರೆ ಮೊಡವೆ ಕಲೆಗಳು ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ. ಮತ್ತೆ ಡಾರ್ಕ್ ಸ್ಪಾಟ್ ಮತ್ತೆ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ನಿಮ್ಮ ಸ್ಕಿನ್ ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಮತ್ತೆ ಪಿಗ್ಮೆಂಟೇಷನ್ ಅದರಲ್ಲೂ ಕೂಡ ಹೈಪರ್ ಪಿಗ್ಮೆಂಟೇಷನ್ ಏನಾದರೂ ಇತ್ತು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಬೆನಿಫಿಟ್ ಸಿಗುತ್ತೆ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ. ಮತ್ತೆ ನೀವು ಸ್ವಲ್ಪ ಏಜ್ ಆಗಿರೋ ಥರ ಅಂದರೆ ಏಜ್ ಸ್ಪಾಟ್ಸ್ ಅಂತೀವಿ ನೋಡಿ, ಅಲ್ಲಲ್ಲಿ ಸ್ವಲ್ಪ ವಯಸ್ಸಾಗಿರೋ ಥರ ರಿಂಕಲ್ಸ್ ಆಗಿರ್ಬೋದು, ಫೈಲೈನ್ಸ್ ಆಗಿರ್ಬೋದು, ಸೊ ಈ ರೀತಿಲಿ ಏನಾದರೂ ನಿಮಗೆ ಕಾಣಿಸ್ಕೊಂತಿತ್ತು ನಿಮ್ಮ ಫೇಸಲ್ಲಿ ಅಂತ ಹೇಳಿದ್ರೆ ಈ ಒಂದು ಸೀರಮ್ ಇಂದ ನಿಮಗೆ ಹೆಲ್ಪ್ ಆಗುತ್ತೆ. ಮತ್ತೆ ನಿಮಗೆ ಸನ್ ಟ್ಯಾನ್ ಏನಾದ್ರು ಆಗಿತ್ತು ಅಂದರೆ ಸ್ವಲ್ಪ ಭಾಗ ಕಪ್ಪಾಗಿತ್ತು, ಸ್ವಲ್ಪ ನಿಮ್ಮ ನಾರ್ಮಲ್ ಸ್ಕಿನ್ ಇದೆ ಆ ರೀತಿ ಸನ್ ಟ್ಯಾನ್ ಏನೋ ಆಗಿ ನಿಮ್ಮ ಸ್ಕಿನ್ ಏನಾದ್ರು ತುಂಬಾನೇ ಬ್ಲ್ಯಾಕ್ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಸೊ ಇದಷ್ಟು ಕೂಡ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ನಿಮಗೆ ರೆಡ್ಯೂಸ್ ಸಿಕ್ಕಿ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗಲಿಕ್ಕೆ, ತುಂಬಾನೇ ಗ್ಲೋ ಮಾಡಲಿಕ್ಕೆ ಈ ಒಂದು ಸೀರಮ್ ಹೆಲ್ಪ್ ಮಾಡುತ್ತೆ. ಅಂಡ್ ಈ ಒಂದು ಸೀರಮ್ನ ನೀವು ನೈಟ್ ಟೈಮ್ ಯೂಸ್ ಮಾಡಬೇಕು ಫ್ರೆಂಡ್ಸ್. ಓಕೆನಾ, ಮಾರ್ನಿಂಗ್ ಯೂಸ್ ಮಾಡಬೇಡಿ, ನೈಟ್ ಟೈಮ್ ಯೂಸ್ ಮಾಡಿ. ಅಂಡ್ ಯೂಸ್ ಮಾಡಾದ್ಮೇಲೆ ನೀವು ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ಮಾಯಶ್ಚರೈಸರ್ನ ಅಪ್ಲೈ ಮಾಡಬೇಕು. ಓಕೆನಾ, ಸೊ ನಿಮ್ಮ ಸ್ಕಿನ್ ಟೈಪ್ಗೆ ಯಾವುದು ಮಾಯಶ್ಚರೈಸರ್ ನೀವು ಯೂಸ್ ಮಾಡ್ತಿರ್ತೀರಾ ಸೊ ಆ ಒಂದು ಈ ಮಾಯಶ್ಚರೈಸರ್ನ ಯೂಸ್ ಮಾಡಿ ನೆಕ್ಸ್ಟ್ ನೀವು ಮಲಗಬೇಕು. ಓಕೆನಾ, ಡೈರೆಕ್ಟ್ ಆಗಿ ನೀವು ಈ ಒಂದು ಸೀರಮ್ ಯೂಸ್ ಮಾಡಿಬಿಟ್ಟು ಮಲಗೋದಲ್ಲ, ಸೊ ಅದಾದ್ಮೇಲೆ ನೀವು ಮಾಯಶ್ಚರೈಸರ್ನ ನೀವು ಅಪ್ಲೈ ಮಾಡಲೇಬೇಕು. ಅಂಡ್ ಈ ಸೀರಮ್ ನಿಮಗೆ 250 ರೂಪೀಸ್ ಅಲ್ಲಿ ಸಿಗುತ್ತೆ. ಅಂಡ್ ನೆಕ್ಸ್ಟ್ ಲಾಸ್ಟ್ ಸೀರಮ್ ಬಂದು ಫಿಕ್ಸ್ ಡರ್ಮಾ ಗ್ಲೋ ಬೂಸ್ಟರ್ ಫೇಸ್ ಸೀರಮ್ ಅಂತ ಫ್ರೆಂಡ್ಸ್. ಸೊ ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಈ ಸೀರಮ್ ಗ್ಲೋ ಬೂಸ್ಟರ್ ಫೇಸ್ ಸೀರಮ್ ಅಂತಾನೆ ಹೇಳ್ಬೋದು, ಬಿಕಾಸ್ ಇದು ನಿಮಗೆ ರೇಡಿಯಂಟ್ ಸ್ಕಿನ್ ನ ಪ್ರೊವೈಡ್ ಮಾಡುತ್ತೆ. ವೈ ಬಿಕಾಸ್ ಇದರಲ್ಲಿ ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಲೈಕ್ ನಿಯಾಸಿಮೇಡ್ ಮತ್ತೆ ಮ್ಯಾಂಡಲಿಕ್ ಆಸಿಡ್ ಇರೋದ್ರಿಂದ ಇವೆರಡೂ ಕೂಡ ನಿಮ್ಮ ಸ್ಕಿನ್ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ ಟೆಕ್ಸ್ಚರ್ ತುಂಬಾನೇ ಕನ್ವರ್ಟ್ ಆಗೋದ್ರೆ ಬ್ರೈಟ್ ಆಗುತ್ತೆ ಮತ್ತೆ ಇಲ್ಯುಮಿನೇಟ್ ಸ್ಕಿನ್ ಆಗುತ್ತೆ. ಓಕೆನಾ, ಮತ್ತೆ ನಿಮ್ಗೆ ಏನಾದ್ರು ಮುಖದಲ್ಲಿ ಡಾರ್ಕ್ ಸ್ಪಾಟು ಮತ್ತೆ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಮತ್ತೆ ನಿಮ್ಗೆ ಗ್ಲೋನೇ ಇಲ್ಲ, ಒಂದು ರೀತಿ ತುಂಬಾನೇ ಡಲ್ ಸ್ಕಿನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಈ ಒಂದು ಸೀರಮ್ ಯೂಸ್ ಮಾಡೋದ್ರಿಂದ ನಿಮಗೆ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಮಾಡುತ್ತೆ. ನೀವು ರೆಗ್ಯುಲರ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಫೇಸ್ ತುಂಬಾನೇ ಯೂತ್ಫುಲ್ ಆಗಿ ಅಂದ್ರೆ ತುಂಬಾನೇ ಚೆನ್ನಾಗಿ ಅಂದ್ರೆ ಏಜ್ ನಿಮ್ಗೆ ಏನಾದ್ರು ಒಂದು 30 ಇಯರ್ಸ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಒಂದು 20 ಇಯರ್ಸ್ ತರ ಕಾಣ್ತೀರ. ಓಕೆನಾ, ಸೊ ಆ ರೀತಿಲಿ ನಿಮ್ಗೆ ಕನ್ವರ್ಟ್ ಮಾಡುತ್ತೆ ನಿಮ್ಮ ಸ್ಕಿನ್ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ಸ್ಕಿನ್ ಅಲ್ಲಿ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ಮತ್ತೆ ಓಪನ್ ಪೋರ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಮತ್ತೆ ಫೈ ಲೈನ್ಸ್ ರಿಂಕಲ್ಸ್ ಏನಾದ್ರು ನಿಮ್ಮ ಫೇಸ್ ಅಲ್ಲಿ ಇತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಅದು ರೆಡ್ಯೂಸ್ ಆಗಿ ನಿಮ್ಮ ಸ್ಕಿನ್ ತುಂಬಾನೇ ಕಲರ್ ಬರುತ್ತೆ ಫ್ರೆಂಡ್ಸ್. ಓಕೆನಾ, ಅಂಡ್ ಈ ಒಂದು ಸೀರಮ್ ನ ನೀವು ವಾರದಲ್ಲಿ 2 to 3 ಟೈಮ್ಸ್ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಓಕೆನಾ, ಅದರಲ್ಲೂ ಕೂಡ ನೈಟ್ ಯೂಸ್ ಮಾಡಬೇಕು, ಮಾರ್ನಿಂಗ್ ಯೂಸ್ ಮಾಡೋಂಗಿಲ್ಲ, ನೈಟ್ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ನೈಟ್ ನೀವು ಯೂಸ್ ಮಾಡಿದ್ಮೇಲೆ ನೀವು ಮಾಯಶ್ಚರೈಸರ್ ನೀವು ಅಪ್ಲೈ ಮಾಡಬೇಕು ಮಸ್ಟ್ ಅಂಡ್ ಶುಡ್. ಸೊ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿಲ್ಲ ಅಂದ್ರೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ
ಹಾಗಾಗಿ ಮಾಯಿಶ್ಚರೈಸರ್ನ ನೀವು ತಪ್ಪದೆ ಅಪ್ಲೈ ಮಾಡಿ. ವಾರದಲ್ಲಿ 2ರಿಂದ 3 ಸಲ ಮಾತ್ರ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ಆ್ಯಂಡ್ ಈ ಸೀರಮ್ ನಿಮಗೆ 285 ರುಪೀಸಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಈ 4 ಸೀರಮ್ಗಳನ್ನು ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಸ್ಕಿನ್ನಲ್ಲಿ ಇರೋಂಥ ಪ್ರಾಬ್ಲಮ್ಸ್ಗಳೆಲ್ಲದೂ ಕೂಡ ಕಡಿಮೆ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಮತ್ತು ಬ್ರೈಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನು ಹೇಳಿರೋ ಇನ್ಸ್ಟ್ರಕ್ಷನ್ನ ನೀಟಾಗಿ ಫಾಲೋ ಮಾಡಿ. ಓಕೆನಾ. ಸೊ ರಿವಿಲ್ಲಾ ವಿಟಮಿನ್ ಸಿ ಸೀರಮ್ನ ನೀವು ಎವ್ರಿ ಡೇ ಯೂಸ್ ಮಾಡ್ಬೋದು. ಮಾರ್ನಿಂಗು ಮತ್ತು ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದು. ಮತ್ತು ಸನ್ಸ್ಕ್ರೀನ್ ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಮಸ್ಟ್ ಆ್ಯಂಡ್ ಶುಡ್ ಅಪ್ಲೈ ಮಾಡಲೇಬೇಕು. ಓಕೆನಾ. ಸೆಕೆಂಡು ಡರ್ಮಾಕೋರ ಕೋಜಿಕ್ ಆಸಿಡ್ ಸೀರಮು. ಸೊ ಇದನ್ನು ನೀವು ಒಂದಿನ ಬಿಟ್ಟು ಒಂದಿನ ಯೂಸ್ ಮಾಡಿ. ಇನ್ನು ಡೇ ಮತ್ತು ನೈಟ್ 2 ಟೈಮ್ಸ್ ಕೂಡ ಯೂಸ್ ಮಾಡ್ಬೋದಾಗುತ್ತೆ. ಓಕೆನಾ. ಸೊ ಸ್ಟಾರ್ಟ್ ಆಗಿ ಅಂದರೆ ಸ್ಲೋ ಆಗಿ ಸ್ಟಾರ್ಟ್ ಮಾಡಿ. ಸೊ ನಿಮ್ಮ ಸ್ಕಿನ್ಗೆ ಅದು ಅಬ್ಸರ್ವ್ ಆಗಬೇಕಲ್ಲ, ಸೊ ಹಾಗಾಗಿ. ಆ್ಯಂಡ್ ಥರ್ಡ್ ಬಂದು ಮಿನಿಮಲಿಸ್ಟ್ ಅಲ್ಫಾ ಆರ್ಬಿಟಿನ್. ಸೊ ಈ ಒಂದು ಸೀರಮ್ನ ನೀವು ಓನ್ಲಿ ನೈಟ್ ಟೈಮ್ ಅಷ್ಟೇ ಯೂಸ್ ಮಾಡಬೇಕಾಗುತ್ತೆ. ಎವ್ರಿ ಡೇ ನೈಟ್ ಟೈಮ್ ಯೂಸ್ ಮಾಡಿ. ಮಸ್ಟ್ ಆ್ಯಂಡ್ ಶುಡ್ ಮಾಯಿಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಲೇಬೇಕು. ಆ್ಯಂಡ್ ಫೋರ್ತ್ ಬಂದು ಫಿಕ್ಸ್ ಡರ್ಮಾ ಗ್ಲೋ ಸೀರಮು. ಸೊ ಇದನ್ನು ನೀವು ವಾರದಲ್ಲಿ 2ರಿಂದ 3 ಸಲ ಮಾತ್ರ ಅಪ್ಲೈ ಮಾಡಬೇಕು. ಅಪ್ಲೈ ಮಾಡಾದ್ಮೇಲೆ ನೀವು ಮಾಯಿಶ್ಚರೈಸರು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಸೊ ನೀವು ಮಾರ್ನಿಂಗ್ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಮಾಯಿಶ್ಚರೈಸರು ಮತ್ತು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ನೈಟ್ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನೀವು ಸೀರಮ್ ಅಪ್ಲೈ ಮಾಡಾದ್ಮೇಲೆ ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು ಫ್ರೆಂಡ್ಸ್. ಓಕೆನಾ. ಸೊ ಮಾರ್ನಿಂಗ್ ಮಸ್ಟ್ ಆ್ಯಂಡ್ ಶುಡ್ ನೀವು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಓಕೆನಾ. ಆ್ಯಂಡ್ ನೈಟ್ ಟೈಮ್ ನೀವು ಯೂಸ್ ಮಾಡಿರ್ತೀರಲ್ವ, ಮತ್ತು ಮಾರ್ನಿಂಗ್ ಇದು ನೀವು ಫೇಸ್ ವಾಶ್ ಎಲ್ಲ ಮಾಡ್ಕೊಂಡು ಆದಮೇಲೆ ಮತ್ತೆ ಅಗೇನ್ ನೀವು ಮಾಯಿಶ್ಚರೈಸರ್ ಸನ್ಸ್ಕ್ರೀನ್ ಅಪ್ಲೈ ಮಸ್ಟ್ ಆ್ಯಂಡ್ ಶುಡ್ ನೀವು ಮಾಡಲೇಬೇಕು. ಸೊ ನೀವೇನಾದ್ರು ಮಾಡಿಲ್ಲ ಅಂತ ಹೇಳಿದ್ರೆ ನಿಮಗೆ ಸೈಡ್ ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಹೇಳಿರೋ ಇನ್ಸ್ಟ್ರಕ್ಷನ್ನ ನೀಟಾಗಿ ಫಾಲೋ ಮಾಡಿ ನೀವು ಈ ಸೀರಮ್ಗಳನ್ನು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾ ಗ್ಲೋ ಆಗುತ್ತೆ ಮತ್ತು ನಿಮ್ಮ ಸ್ಕಿನ್ನಲ್ಲಿ ಇರೋಂಥ ಪ್ರಾಬ್ಲಮ್ಸ್ಗಳೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ. ಓಕೆನಾ. ಆ್ಯಂಡ್ ಈ ಸೀರಮ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಫೇಸ್ನ ನೀಟಾಗಿ ವಾಶ್ ಮಾಡ್ಕೊಂಡು ಡ್ರೈ ಮಾಡ್ಕೋಬೇಕು. ಸೊ ಡ್ರೈ ಆದಮೇಲೆ ನೀವು 2ರಿಂದ 3 ಡ್ರಾಪ್ನ ನೀವು ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಿದ್ದೀವಿ ನೋಡಿ. ಸೊ ಆ ರೀತಿಯಲ್ಲಿ ನೀವು ಹಾಕಿಬಿಟ್ಟು ನೀಟಾಗಿ ಟ್ಯಾಪ್ ಮಾಡಿ ಅಥವಾ ನೀಟಾಗಿ ಮಸಾಜ್ ಮಾಡಿ ಅಷ್ಟೇ. ಓಕೆನಾ. ಸೊ ಅದಾದಮೇಲೆ ನೀವು ಮಾಯಿಶ್ಚರೈಸರ್ನ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹೀಗೆ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ನಿಮ್ಮ ಸ್ಕಿನ್ನಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ಕಡಿಮೆ ಆಗುತ್ತೆ. ಮತ್ತು ನೀವು ಡೇ ಟೈಮ್ ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಫಸ್ಟು ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಈ ಒಂದು ಸೀರಮ್ ಯೂಸ್ ಮಾಡಿ, ಆಮೇಲೆ ಮಾಯಿಶ್ಚರೈಸರ್ ಯೂಸ್ ಮಾಡಿ, ಆಮೇಲೆ ಅದಾದಮೇಲೆ ನೀವು ನೆಕ್ಸ್ಟ್ ಬಂದು ಸನ್ಸ್ಕ್ರೀನ್ ಅಪ್ಲೈ ಮಾಡಬೇಕು. ಓಕೆನಾ. ಸೊ ಮಾರ್ನಿಂಗ್ ಈ ರೀತಿ ಫಾಲೋ ಮಾಡಿ. ನೈಟು ಜಸ್ಟ್ ನೀವು ಸೀರಮ್ಮು ಮತ್ತು ಮಾಯಿಶ್ಚರೈಸರ್ ಅಪ್ಲೈ ಮಾಡಿದ್ರೆ ಸಾಕು. ಆ್ಯಂಡ್ ಈ ಸೀರಮ್ನ ಯಾರೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಎಲ್ಲ ಸ್ಕಿನ್ ಟೈಪ್ ಅವರು ಕೂಡ ಯೂಸ್ ಮಾಡ್ಬೋದು. ಸೊ ಎಲ್ರಿಗೂ ಕೂಡ ಸೂಟೇಬಲ್ ಆಗುತ್ತೆ. ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆನಾ. ಆ್ಯಂಡ್ ಈ ಒಂದು ಸೀರಮ್ಗಳನ್ನು ಬಿಲೋ 18 ಇಯರ್ಸು ಪ್ರೆಗ್ನೆಂಟ್ ಲೇಡೀಸು ಮತ್ತು ಬ್ರೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ಅವರೆಲ್ಲ ಬಿಟ್ಟು ಇನ್ನು ಗಂಡು ಮಕ್ಕಳು ಹೆಣ್ಮಕ್ಳು ಎಬೋ 18 ಇಯರ್ಸ್ ಎಲ್ಲರೂ ಕೂಡ ಯೂಸ್ ಮಾಡ್ಬೋದು. ನಿಮ್ಗೆ ಒಳ್ಳೆ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಡಾಕ್ಟರ್ ಹೇಳೋಂಥ ಇನ್ಸ್ಟ್ರಕ್ಷನ್ನ ನಾನು ನಿಮಗೆ ಫಾಲೋ ಅಪ್ ಮಾಡಿದ್ದೀನಿ. ಸೊ ಅದನ್ನು ನೀವು ನೀಟಾಗಿ ಫಾಲೋ ಅಪ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ನಲ್ಲಿರೋಂಥ ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಕೂಡ ಕಡಿಮೆ ಆಗುತ್ತೆ. ಓಕೆನಾ. ಆ್ಯಂಡ್ ಇದ್ರ ಜೊತೆಗೆ ನೀವು ಒಳ್ಳೆ ಹೆಲ್ದಿ ಫುಡ್ಗಳನ್ನು ಯೂಸ್ ಮಾಡಿ, ಹಣ್ಣುಗಳನ್ನು ಯೂಸ್ ಮಾಡಿ, ಸಿಂಪಲ್ ಎಕ್ಸಸೈಸ್ನ ಮಾಡಿ, ಚೆನ್ನಾಗಿ ನೀರು ಕುಡೀರಿ ಮತ್ತು ನಿದ್ದೆ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಆ್ಯಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.